ಮಹಾರಾಜ, ಈ ಕಾಡಲ್ಲಿ ಇರುವ ಈ ತೋಳ ನನ್ನ ಗಂಡನನ್ನು ನನ್ನ ಕಣ್ಣ ಮುಂದೆನೆ ಸಾಯಿಸಿ ತಿನ್ಬಿಡ್ತು. ನಿಮ್ಮ ಹೆಸರನ್ನ ಹೇಳಿದ್ರೆ ಆದ್ರೂ ಅದಕ್ಕೆ ಭಯ ಬರುತ್ತೆ ಅಂತ ನನ್ನ ಗಂಡ ನಿಮ್ಮ ಹೆಸರನ್ನ ಹೇಳಿದ್ರು, ಆದ್ರೂ ಅದು ಭಯ ಪಟ್ಟಿಲ್ಲ. ನಂಗೆ ಗೊತ್ತು, ಆ ಕಪ್ಪು ತೋಳನನ್ನು ನೋಡಿ ಭಯ ಪಡೋದಿಲ್ಲ. ನಾ ಹಾಕೋ ನಿಯಮವನ್ನ ಕೂಡ ಅದು ಪಾಲಿಸೋದೇ ಇಲ್ಲ. ಅದು ಎಲ್ಲ ಕಾಡುವಾಸಿಗಳನ್ನ ತನ್ನ ಭಯದಿಂದ ಕಟ್ಟಿ ಹಾಕ್ಬಿಟ್ಟಿದೆ. ನಿಂಗೆ ಏನ್ ಬೇಕು? ರಾಜ, ನನಗಿರೋದು ಒಬ್ಬನೇ ಮಗ. ಅವನು ಈ ತೋಳವನ್ನು ನೋಡಿ ಭಯ ಪಡ್ಕೊಂಡು ಎಲ್ಲೋ ಓಡೋಗ್ಬಿಟ್ಟ. ಅವನೆಲ್ಲೋ ಕಳೆದೋದ. ದಯವಿಟ್ಟು ಅವನನ್ನ ಹುಡುಕಿ ಕೊಡಿ. ನಿನ್ನ ಮರಿಗೋಲುವನ್ನ ಹುಡುಕೋದು ತುಂಬಾ ತುಂಬಾ ಮುಖ್ಯ. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತು, ಆ ಕಪ್ಪು ತೋಳಕ್ಕೆ ಜಿಂಕೆ ಮರಿ ಮಾಂಸ ಅಂದ್ರೆ ತುಂಬಾ ಇಷ್ಟ. ಅದು ನಿನ್ನ ಮರಿಯನ್ನ ಈ ಕಾಡಿನಲ್ಲಿ ಹುಡುಕ್ತಾ ಇರುತ್ತೆ. ಆ ಕಾಲು ತೋಳ ಅವನನ್ನು ಹುಡುಕಿ ಅವನನ್ನು ತಿನ್ನೋದಕ್ಕೆ ಮುಂಚೆನೆ ದಯವಿಟ್ಟು ನೀವವನ್ನ ಹುಡುಕಿ ದಯವಿಟ್ಟು ನನ್ನ ಹತ್ರ ತಗೊಂಡ್ ಬಂದ್ ಕೊಡಿ. ಆಗ ಶೇರ್ ಪಕ್ಕದಲ್ಲೇ ನಿಂತ್ಕೊಂಡಿರುವ ಅವನ ಸಲಹೆಗಾರನಾದ ಭೀಮ ಆನೆ ಅಂತಾನೆ, ಮಹಾರಾಜ, ಆ ಕಪ್ಪು ತೋಳ ತುಂಬಾ ಶಕ್ತಿಶಾಲಿಯಾದ ಒಂದು ತೋಳ. ಅದನ್ನ ನೀವು ತಡೆಯೋದಕ್ಕೆ ಆಗಲ್ಲ.